ಹುಂಡಿಗೂ ಕನ್ನ ಹಾಕಿದ ಖತರ್ನಾಕ್ ಕಳ್ಳರು. ಒಂದೇ ದೇವಸ್ಥಾನದಲ್ಲಿ 6 ಬಾರಿ ಕೈಚಳಕ ತೋರಿದ ಚೋರರು. ಗುಬ್ಬಿ ತಾಲೂಕಿನ ಸುರಗೇನಹಳ್ಳಿಯ ಬೆಟ್ಟದ ರಂಗನಾಥ ಸ್ವಾಮಿ ದೇಗುಲದಲ್ಲಿ ಕಳ್ಳರು ಕೈಚಳಕ ತೋರಿದು ದೇವಸ್ಥಾನದಲ್ಲಿ ಹುಂಡಿಯಲ್ಲಿದ್ದ ಹಣ ಹಾಗೂ ಸಿಸಿ ಕ್ಯಾಮೆರಾಗೆ ಅಳವಡಿಸಿದ್ದ ಡಿವಿಆರ್‌ನನ್ನ ಕಳ್ಳರು ಕದ್ದು ಎಸ್ಕೇಪ್ ಆಗಿದ್ದಾರೆ. ರಾತ್ರಿ ರಂಗನಾಥ ಸ್ವಾಮಿ ದೇವಾಲಯದ ಕಿಟಕಿ ಮುರಿದು ಒಳ ನುಗ್ಗಿದ ಕಳ್ಳರು ಹುಂಡಿಯನ್ನ ಹೊಡೆದು ಅದರಲ್ಲಿದ್ದ ಹಣವನ್ನ ದೋಚಿದ್ದಾರೆ. ಬೆಳಗ್ಗೆ ಅರ್ಚಕ ರಂಗೇಗೌಡ ಪೂಜೆಗೆಂದು ದೇವಸ್ಥಾನದ ಬಾಗಿಲು ತೆರೆದಾಗ ಕಳ್ಳರ ಕೈಚಳಕ ಬಯಲಾಗಿದೆ. ಇನ್ನು ಈ ದೇವಸ್ಥಾನ ಒಂದರಲ್ಲೇ ಬರೋಬ್ಬರಿ 6 ಬಾರಿ ಕಳ್ಳರು ಕಳ್ಳತನ ಮಾಡಿರುವುದು ಗ್ರಾಮಸ್ಥರ ನಿದ್ದೆಗೆಡಿಸುವಂತೆ ಮಾಡಿದೆ. ಈ ದೇವಸ್ಥಾನದ ಅರ್ಚಕರು ಆದಿಕಾಲದಿಂದ ಪೂಜೆ ಮಾಡ್ಕೊಂಡು ಬಂದಿದ್ದೀವಿ. ಇಲ್ಲಿ ಸುಮಾರು 6 ಬಾರಿ ಕಳ್ಳತನಗಳು ಆಗ್ತಲೇ ಇದೆ. ನಾವು ಸುಮಾರು ಕಂಪ್ಲೇಂಟ್ ಕೊಟ್ಟರು ಇಲ್ಲಿ ಒಬ್ಬರು ಆಕ್ಷನ್ನು ತಗೊತಾ ಇಲ್ಲ. ಆಯಿತು ಅದಕ್ಕೆ ಇದು ಮಾಡಿ ಕೊಡ್ತೀವಿ ಅಂತ ಹೇಳ್ತಾರೆ, ಹೋಗ್ತಾರೆ. ರಂಗನಾಥ ಸ್ವಾಮಿ ದೇವಸ್ಥಾನ ಕಳ್ತನ ಆಗಿ ಹುಂಡಿ ಕಳ್ತನ ಆಗಾಗೆ ಆಗ್ತಲೇ ಇರ್ತದೆ. ಸಾಕಷ್ಟು 4 ತಿಂಗಳು ಹಿಂದ್ಗಡೆ ಬರೋನು ನಾವು ಕಂಪ್ಲೇಂಟು ಕೊಟ್ಟಿದ್ದು. ಹಂಗಾಗಿ ಯಾರೂ ಕ್ರಮ ತಗೊಂಡಿಲ್ಲ. ಇದ್ರ ಬಗ್ಗೆ ಪೊಲೀಸರಾಗಲಿ ಎಲ್ಲ ಯಾರೂ ತಗೊಂಡಿಲ್ಲ. ಹಂಗಾಗಿ ಭಾರಿ ಪ್ರಾಬ್ಲಮ್ ಇಲ್ಲಿ. ಆಮೇಲೆ ಇಲ್ಲಿ ಸಾಕಷ್ಟು ಇಲ್ಲಿ ಫಾರೆಸ್ಟ್ ಎಲ್ಲ ಇದೆ, ಎಲ್ಲ ಬರ್ತಾ ಇರ್ತಾರೆ, ಹುಡುಗರು ಎಲ್ಲ ಬರ್ತಾ ಇರ್ತಾರೆ. ಯಾವುದಕ್ಕೂ ಒಂದು ಕಡವಾಡ ಇಲ್ಲ ಇಲ್ಲಿ. ಪೊಲೀಸ್ನವರು ಬರ್ತಾರೆ, ಮಾಡಿಕೊಡ್ತೀವಿ ಅಂತಾರೆ, ಏನೂ ಮಾಡಿಲ್ಲ, ಮಾಡೋದೂ ಇಲ್ಲ. ಹಂಗಾಗಿ CC ಕ್ಯಾಮ್ರಾ ಎಲ್ಲ ಇಕ್ಕಿದ್ದಾರೆ, ಎಲ್ಲದೂ ಮಾಡಿದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೂ ಅವೆಲ್ಲ ಡಿವಿಆರು ಮತ್ತು ಹುಂಡಿ ಎಲ್ಲ ಹೊಡೆದು ಎಲ್ಲ ಎತ್ಕೊಂಡು ಹೋಗಿದ್ದಾರೆ. ದುಡ್ಡು ಇತ್ತು, ಒಂದು ಎಷ್ಟು ಜಾತ್ರೆ ಇತ್ತು, ಒಂದು ಬಿದ್ದಿರಬೇಕು, ಒಂದು 20-25 ಸಾವಿರ ದುಡ್ಡು ಬಿದ್ದಿರ್ತದೆ. ಹುಂಡಿ ಹೊಡ್ಕೊಂಡು ಎತ್ಕೊಂಡು ಹೋಗಿದ್ದಾರೆ. ಹಂಗಾಗಿ ಇದನ್ನು ದಯಮಾಡಿ ಪೊಲೀಸ್ನವ್ರದ್ದು ಭಾರಿ ಎಫೆಕ್ಟ್ ಹಾಕಿ ಇಲ್ಲಿ ನೈಟು ಬೀಟ್ ಹಾಕಬೇಕು. ಆಮೇಲೆ ಹಿಂದಗಡೆ 2008ರಲ್ಲಿ ಸಾಕಷ್ಟು ಸಲ ಕಳ್ತನ ಆಗಿದೆ. ಅದೊಂದು ದೇವಸ್ಥಾನ, ಇದು ರಂಗನಾಥ ಸ್ವಾಮಿ ದೇವಸ್ಥಾನ ಅಂದರೆ ಪುರಾತನ ದೇವಸ್ಥಾನ. ಸಾಕಷ್ಟು ಭಕ್ತಾದಿಗಳಿದ್ದಾರೆ ಇಲ್ಲಿ, ಸುತ್ತಮುತ್ತ ಹಳ್ಳಿಗಳಿಂದಲಿದ್ದಾರೆ. ಈ ಭಕ್ತಾದಿಗಳಿಗಿಂತ ಹೆಚ್ಚಾಗಿ ಏನಾಗಿದೆ ಅಂದರೆ ಅಕ್ಕಪಕ್ಕಗಳು ಹುಡುಗರು ಬರೋದು, ಕುಡಿಯೋದು, ಇಸ್ಪೀಟ್ ಆಡೋದು, ಮತ್ತು ಹುಡುಗಿಯರು ಬರೋದು, ಇವೆಲ್ಲ ನಿರಂತರವಾಗಿದೆ. ಆಮೇಲೆ ತುಂಬ ಫಾರೆಸ್ಟ್ ಇದೆ, ಅವರು ಒಬ್ರು ವೋಚರ್ನ ಹಾಕಿಲ್ಲ. ಇಲ್ಲಿ ಬೆಂಕಿ ಇಕ್ಕೋದಾಗಿರ್ಬೋದು, ಗಿಡಗಳು ಕಡಿಯೋದಾಗಿರ್ಬೋದು, ಈ ಥರ ನಿರಂತರವಾಗ್ತಾ ಇದೆ. ಆಮೇಲೆ ನಿರಂತರವಾಗಿ ಕಳ್ತನಗಳು ನಿಲ್ಸೋಕೆ ಆಗೇ ಇಲ್ಲ. ಪೊಲೀಸ್ ಅಧಿಕಾರಿಗಳು ನಾವೇನು ಹೇಳ್ತೀವಿ ಅಂದರೆ, ಕಂಪ್ಲೇಂಟು ಕಳ್ತನ ಆಗುತ್ತೆ, ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ. ಅದ್ರ ಬಗ್ಗೆ ನಿರಂತರ 6-7 ಸಲ ಆಗಿದ್ರೂ ಇಲ್ಲಿವರೆಗೂ ಒಬ್ಬರು ಕಳ್ಳರು ಸಿಕ್ಕಿಲ್ಲ, ಸಿಕ್ಕೊಟ್ಟೂ ಇಲ್ಲ. ಇದಕ್ಕೆ ನಾವು ಹೇಳೋದೇನು ಅಂದರೆ, ಮಧ್ಯಾಹ್ನ ಒಂದು ಟೈಮ್ ಬೀಟು, ರಾತ್ರಿ ಮಧ್ಯಾಹ್ನ ಒಂದು 12-1 ಗಂಟೆಲಿ ಒಂದು ಸಲ ಬಂದು ಸೈರನ್ ಹಾಕೊಂಡು ಹೋದರೆ ಇನ್ಮೇಲಾರ ಕಂಟ್ರೋಲ್ ಆಗುತ್ತೆ ಅಂತೇಳಿ ಅಂದ್ಕೊಂಡಿದ್ದೀವಿ. ಕಳೆದ 5 ದಿನಗಳ ಹಿಂದೆಯಷ್ಟೇ ದೇವಸ್ಥಾನದ ಹುಂಡಿಯ ಹಣ ಲೆಕ್ಕ ಮಾಡಿ ಎಲ್ಲ ಹಣವನ್ನ ಬ್ಯಾಂಕ್ನಲ್ಲಿ ಇಡಲಾಗಿದೆ. ಹೀಗಾಗಿ ಹೆಚ್ಚಿನ ಹಣ ದೋಚುವ ಕಳ್ಳರ ಕೈಚಳಕ ವಿಫಲವಾಗಿದೆ. ಒಂದೇ ದೇವಸ್ಥಾನದಲ್ಲಿ ಸತತ 6 ಬಾರಿ ಕಳ್ಳತನ ನಡೆದಿದ್ದು, ಈಗಲಾದರೂ ಗುಬ್ಬಿ ಪೊಲೀಸರು ಎಚ್ಚೆತ್ತು ಕಳ್ಳರನ್ನ ಹೆಡೆಮೂಡಿ ಕಟ್ಟುವ ಕೆಲಸ ಮಾಡಬೇಕಾಗಿದೆ. ಇತಿಹಾಸ ಪ್ರಸಿದ್ಧ ಶ್ರೀ ಬೆಟ್ಟದ ರಂಗನಾಥ ಸ್ವಾಮಿ ದೇಗುಲದ ಕಿಟಕಿ ಮುರಿದು ಒಳನುಗ್ಗಿದ ಕಳ್ಳರು ದೇಗುಲದ ಹುಂಡಿ ಒಡೆದು ಜೊತೆಗೆ CCTVಗೆ ಅಳವಡಿಸಿದ್ದ DVR ಕದ್ದೊಯ್ದ ಘಟನೆ ಗುಬ್ಬಿ ತಾಲೂಕಿನ ಕಸಬಾ ಹೋಬಳಿಯ ಸುರಗೇನಹಳ್ಳಿ ಗ್ರಾಮದ ಶ್ರೀ ಬೆಟ್ಟದ ರಂಗನಾಥ ಸ್ವಾಮಿ ದೇಗುಲದಲ್ಲಿ ನಡೆದಿದೆ. ಎಂದಿನಂತೆ ಅರ್ಚಕ ಕೃಷ್ಣಪ್ಪ ಎಂಬುವರು ದೇಗುಲದ ಬಳಿ ಬಂದು ನೋಡಲಾಗಿ ಕಿಟಕಿ ಒಡೆದು ದೇವಸ್ಥಾನದ ಒಳನುಗ್ಗಿದ ಕಳ್ಳರು ಹುಂಡಿ ಮತ್ತು ಸಿಕ್ಕಿ ಬೀಳುವ ಭಯದಲ್ಲಿ CCTVಗೆ ಅಳವಡಿಸಿದ್ದ DVR ಅನ್ನು ಕದ್ದೊಯ್ದಿದ್ದ ಘಟನೆ ಬೆಳಕಿಗೆ ಬಂದಿದೆ. ಕೂಡಲೇ ಅರ್ಚಕ ಕೃಷ್ಣಪ್ಪ ಮತ್ತು ರಂಗೇಗೌಡ ಎಂಬುವರು ಸ್ಥಳೀಯ ಪೊಲೀಸ್ ಠಾಣೆಗೆ ದೂರು ಕೂಡ ನೀಡಲಾಗಿದ್ದು, ಜೊತೆಗೆ ಇಲ್ಲಿ ಗಮನಿಸಬೇಕಾದಂಥ ವಿಚಾರ ಏನೆಂದರೆ, ಇದೊಂದೇ ದೇವಸ್ಥಾನದಲ್ಲಿ ಕಳೆದ 1 ಬಾರಿ ಕಳ್ಳತನ ನಡೆದಿರ್ತಕ್ಕಂಥದ್ದಲ್ಲ, ಸತತವಾಗಿ ನಿರಂತರವಾಗಿ 6 ಬಾರಿ ಕೂಡ ಕಳ್ಳತನ ನಡೆದಿದೆ ಅಂತ ಹೇಳಿ ತಿಳಿಸ್ತಾರೆ. ಆದರೆ 6 ಬಾರಿ ಕಳ್ಳತನ ನಡೆದಿದ್ರೂ ಕೂಡ ಇಲ್ಲಿವರೆಗೂ ಯಾವುದೇ ರೀತಿಯ ಕ್ರಮ ಕೈಗೊಳ್ಳುವಲ್ಲಿ ಪೊಲೀಸ್ ಇಲಾಖೆ ವಿಫಲವಾಗಿದೆ. ಈ ಕೂಡಲೇ ಇಲ್ಲಿ ದೇವಸ್ಥಾನಕ್ಕೆ ಸೂಕ್ತ ಬಂದೋಬಸ್ತನ್ನು ಮತ್ತು ಪೊಲೀಸ್ ಬೀಟನ್ನು ನೇಮಿಸಿಕೊಡಬೇಕು. ಜೊತೆಗೆ ಇಲ್ಲಿ ಅರಣ್ಯ ಪ್ರದೇಶ ಆಗಿರೋ ದೆಸೆಯಿಂದ ಜೂಜು ಅಡ್ಡೆಕೋರರು ಇಲ್ಲಿ ನಿರಂತರವಾಗಿ ಬರ್ತಾ ಇರ್ತಾರೆ. ಇಲ್ಲಿ ನಡೀತಕ್ಕಂಥ ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕಬೇಕು ಅಂತೇಳಿ ಈ ಮೂಲಕ ಆಗ್ರಹ ಮಾಡಿದ್ದಾರೆ. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.